ಇತ್ತಾಗಲೇ ಬಿರುವರುಳ್ಳೆ ಈ ಜಾಗ ಕೊರನ ಚಿತ್ರ ವಿನೋದಾಳಿಗಳು ಇಂಗಳ ಗೌರವಾಧ್ಯಕ್ಷ ಜಾಗ ಕೊಡ್ತಿದ್ದ ಯಾರು ಇವರು ಅಧ್ಯಕ್ಷ ಹಾಕಿ ಯಾನಾಗಿನ ರೂಪಾಯಿ ಕಾರ್ಯಾಧ್ಯಕ್ಷ ಹಾಕರ ಜಾಗ ಕೊರನಾರ ವಿನೋದಾಳಿಗಳು ಅರಗೆಂದು ಕೈ ಮುಗಿಯುವ ಇನಿ ഒരു ബിരുവേണ്ട കൊടുത്തായി ഞാൻ വന്ന ബിരുവേണ്ട കൊടുത്തായി അവരെ ഇതേ കുറിച്ച് ആ കോട്ടി ചെന്നൈ ശക്തി ഉണ്ടെന്നാണ്ട ഇന്ന് ജീവനിൽ ಹೊಸ ഒരു ಮನುಷ್ಯ ಪರ ಅಂದಾತ ತೊಲಿ ഞാൻ ഈ ജാതി കൊണ്ടുവന്നില്ല ಸ್ವಕರ್ಮಣ ತನುಗಚ್ಚ ಸಿದ್ಧಿ ಇನ್ನಂತಿ ಮಾನವ ಅಂದ್ಕೊಂಡು ಭಗವದ್ಗೀತೆ ಹೇಳಿ ಏರೆಂಟ ಕರ್ಮ ಅಲ್ಪೇ ಏರೆರಡು ಧರ್ಮಡಿಪ್ಪೇ ಆಗಿ ಯಾರು ಒಮ್ಮೆ ಜಾತ್ಯಾಧಿಪರು ಯಾರು ಒಮ್ಮೆ ಧರ್ಮದಾಧಿಪರು ಯಾರು ನಿಕ್ಕೆ ಸಾಕ್ಷಾತ್ಕಾರ ಮಲ್ಪೇ ಭಗವಂತ ಶ್ರೀಕೃಷ್ಣ ಅರ್ಜುನ ಆ ಕಾರಣ ಅಂಜಾದಿಪುರಾಗ ಬಂದುಲೆ ಈ ಇನ್ನೊಂದು ಭಾರಿ ಮಲ್ಲ ಕಾರ್ಯಕ್ರಮ ಮಾಡು ನಿಮಗೆ ಧರ್ಮಸ್ಥಳ ಗಿಡ ಕೈತಾಡಿ ಎಂದು ಮಾತು ಬೋದಿತ್ತ ಯೋಗೀಶ್ವರ ಕುಲದೇವರು ಬೆಳ್ತಂಗಡಿದ್ದಾರೆ ಭಗೀರಥರು ಉಳ್ಳಿರು ಕೈತಾರೆ ವಿನೋದಾಳಿಗಳು ಬಂದಿರ್ತಾರೆ ಒಟ್ಟಿಗೆ ಬೋದಿತ್ತ ವಿನೋದಾಳಿಗಳು ಮಾತೇನಾದ್ರು ಬಂಡಿರು ಧರ್ಮಸ್ಥಳದ ಗಿಡರು ಅರೆಗೆ ನಾಳೆ ಗೊತ್ತಿದ್ಯಾ ಸತ್ಯ ಗೊತ್ತಿದ್ಯಾರಿಗೆ ಕೋಟಿ ಚೆನ್ನೈ ಪುಟ್ಟದ ನೀವು ದಾದ ಬಂದರೆ ಗೊತ್ತಿದ್ಯಾ ಆರು ಪೋಯ್ಲಕ್ಕನೆ ಹೆಂಗ್ ಕಾಲ ಪೋಯಿ ಯೋಗೀಶ್ವರ ಬಂಡೇರಿ ಕೋಟಿ ಚೆನ್ನೈ ಜನ್ಮಸ್ಥಾನದ ಸಂಚಾರ ಸಮಿತಿಗಳು ಬರ್ಬೇಕು ತೋಳಿಗೆ ಅನ್ನೋದು ಬರ್ಬೇಕು ಆದೇ ಬಂತೀನಿ ಯಾರು ಎಂಗಳು ಪೋಯ್ಲಕ್ಕನೆ ಪಣ್ಣಿನ ಆ ರೀತಿ ಹರಿಕೃಷ್ಣರೇ ಬಲೆ ಜನಾರ್ದನ ಪೂಜಾರಿ ಇಂಥವ್ರು ಆರು ಸುರುಕಿಯನ್ನು ಮಾತಾಡ ಸರ್ ಯಾರು ಇದ್ದವ್ರು ಸರ್ ತೊಂದರೆ ಇದ್ದೀನಿ ಯಾರು ಕೇಳಿ ಅಂತ ಪನ್ನಲು ಏನು ಮಾಡಿ ಫಸ್ಟ್ ಅಂದ್ರೆ ಪಂಡೆ ಐದವದಾದ ಪಂಡೆ ಯಾರು ಎನ್ನೊಂದು ಕನಸು ನನಸಾಪಣ ಹೊತ್ತು ಬೈದಿರು ಮಂಡೆ ಎನ್ನ ಕನಸು ನನಸಾಪಣ ಹೊತ್ತು ಬೈದಿರು ಪಡುಮಲೆ ಪಂಪಣವು ತುಳುನಾಡ ಜಿಲ್ಲೆಡು ಭಾರಿ ಪವಿತ್ರವಾಗಿರುವಂತ ಕ್ಷೇತ್ರ ಇನ್ನು ಯಾರು ಬನ್ನಿ ಅಂತ ಧರ್ಮಸ್ಥಳ ಹೇಳ್ಯಾರು ಅರ್ಮ ಬೋರ್ಡು ಹೊಣ್ಣಾರ ಎನ್ನಡ ನೆಕ್ಕು ಕೂಡ ಈಗ ಡಾಕ್ಯುಮೆಂಟ್ ಉಂಟು ನೆಕ್ಕು ಮಾಸ್ಟರ್ ಪ್ಲಾನ್ ಮಾಡ್ತವಲೆ ಆ ಇಡೀ ಪಡುಮಲೆಯಲ್ಲಿ ಎಂತ ಅಭಿವೃದ್ಧಿ ಮಾಡ್ಕೊಂಡು ನಾನು ಪಕ್ಕ ನಿಗಲಿಗೆ ಇತ್ತರ ಬಂದಾಗ ಬಂಡಿಯರಿಗೆ ಯೋಗೀಶ್ವರ ಈ ಭೂಮಿ ಅಡೆ ಬದ್ದ ಎಂಚಿನ ಮಲ್ಕೊಂಡು ಹೆಂಗೆ ಬರಲ್ಲ ಯಾವಲ ಬರ್ಪ ಆತ್ಮಹತ್ಯೆ ಬಂದಿರು ಯಾವಲ ಬರ್ಪ ಹರಿಕೃಷ್ಣರೇ ಪಡುಮಲಿಕ್ಕೆ ಯಾರು ಬರ್ಪೆ ಎರಡು ಎಂಚಿನ ಹಾಕೊಂಡು ನಿಖಲ ಫಿರಸಾಯ ಉಂಚಲ ಬಣ್ಣಾರು ಕೈಗಳು ಬಂಡರೆ ಧರ್ಮಸ್ಥಳ ಹೇಳ್ಯಾರು ದಾಯ ಪಂಡಿತ ಸ್ವಾಮಿ ಧರ್ಮಸ್ಥಳ ಹೇಳಿರಿ ಬೇತವಲ್ಲ ಪಂಚರಿಗೆ ಅದೇ ಗೊತ್ತು ನನ್ನ ಅರ್ಥ ಮಾಡ್ಕೊಡು ನಮ್ಗೆ ನನ್ನ ದೇವರಿಗೆ ಗೆಲ್ಲಿ ಕೊಡ್ತೀರಿ ಮೆದುಳು ಕೊಡ್ತೀರಿ ನಮ್ದು ಅರ್ಥ ಮಾಡ್ಕೊಡು ಚರ್ಚೆ ಮಾಡ್ಕೊಡು ನಮ್ಮ ಅನೇಕ ಧರ್ಮಸ್ಥಳಗಳಿಗೆ ಸಂಬಂಧ ಉಂಟು ಪಡುಮಲೆ ಕ್ಷೇತ್ರ ಗೊತ್ತಾಡತ್ತೆ ಎಂಟನೇ ಜನಗಳು ನಮ್ಮ ಮಾತಿರಲ್ಲ ಐಕೋಸ್ಕರ ಕೇಳಿ ಅಪ್ಪನ ಬೇಡ ನೆಗ್ಗಿಬಲ್ನ ಬೇಡ ನೆಗ್ಗಿಬಲ್ಲ ಇನ್ನು ನೆಗ್ಗಿಬಲ್ಲನ ಬೇಡ ಹಿರಿಯ ಬೇಡ ನಟ್ಟೊಂದುಲ್ಲೆ ಈ ಕ್ಷೇತ್ರ ಪಡುಮಲೆ ಕ್ಷೇತ್ರ ತಿರುಮಲದಲ್ಲೇ ಕಾವಡು ಶಬರಿಮಲೆ ಕಾವಡು ಐದು ನಿಕ್ಕಲು ಮಾತಿರಲ್ಲ ಬೈ ಬಾಯಿ ಪಡೆದು ಈ ಪುಣ್ಯ ಯಾರು ಮಾಡಬೇಕಿಲ್ಲ ಮುಂದೆ ಈ ಮಣ್ಣೆಡುಕೊಳ್ಳೋದು ಮಾತಿರೋದಿಲ್ಲ ಹೆಂಗ್ ತೆಗೆದಾಲೆ ಯಾನೆಲ್ಲ ಸೈದರೆ ಯಾರು ಹೆಂಗ್ 10 ವರ್ಷ ನಾನು ಏದಿನ ಹೆಂಗ್ ಗೊತ್ತಿದ್ವಿ ಯಾರು ನಿಜವಾದ ಇದಕ್ಕೆ ಅಧ್ಯಕ್ಷ ಬತ್ತನೆ ಏನಾಗ್ತು ಎರಡು ಮಾತನ್ನ ಸೇರಿ ಹರಿಕೃಷ್ಣರ ಹೀಗೆ ಅವ್ರು ಬಂದರೆ ಯಾರು ಕೋಟಿ ಚೆನ್ನೈಯನ್ನ ಅಭಿವೃದ್ಧಿ ಆವೊಂದು ಇಂಟೆನ್ಷನ್ ಯಾರು ನಮ್ಮದಿದ್ದಾನೆ ಎಲ್ಲೇ ಬರಗಾದ 2-3 ಒಂಜಿ ಕೋಟಿ ಚೆನ್ನೈಗೆ ಅದನ್ನ ಪುಟ್ಟದವರು ಅವರಿಗೆ ಗರಡಿತ್ತಿತ್ತದ ಹಿಂಗೆ ಬೇರೆ ಇತ್ತು ಉಲಾಯಿ ಇತ್ತು ನಾವು ಅಣ್ಣ ಈಗ ಫಿದೇ ಬರ್ಬ ಕಾಲ ಅವೆಲ್ಲ ಉಲಾಯಿ ಎತ್ತರ ಫಿದೇ ಬಾಯ್ದಿರುತ್ತೆ ಈ ಕಡೆ ಕೇಳಿತೆ ಎಂತೆಂತ ಮಾತುన్నారు ನಾನು ಕೋಟಿ ಚೆನ್ನೈ ಮಾತ ಜಾತಿ ಧರ್ಮವು ಸೇರ್ನಾರು ಒಂದು ಜಾತಿಗೆ ಕೋಟಿ ಚೆನ್ನೈ ನಮ್ಮ ಒಟ್ಟು ಒಂದು ಮಂದಿ ಪರನಾಂಡ ಆ ಕಡೆ ಒಂದು ಜಾತಿಗೆ ಸೀಮಿತವಾದ ಮಾತನಾಂಡ ಕೋಟಿ ಚೆನ್ನೈ ಮಾತ್ರ ಅವಮಾನ ಮಾತ್ರ ಅಕ್ಕಲಿಗೆ ಅಕಲ ನೆಕ್ಕೆ ಗೌರವಕ್ಕೆ ಧಕ್ಕೆ ಆಗ್ಬೋದು ಅದಕ್ಕೋಸ್ಕರ ಇಲ್ಲಿ ನಮ್ಮ ಉಭಯ ಜಾತಿ ಧರ್ಮ ತೋದ್ರೆ ಮಾತಾಡಲ್ಲ ಕಮಿಟಿ ಮಾತಾಡಲ್ಲ ಮಾತಾ ಕಮಿಟಿ ಅಂದಲ್ಲ ನಿಮ್ಮದಾದ್ರೆ ಗೌರವ ಅಧ್ಯಕ್ಷರು ಜಯಸ್ವಾಮಿ ಬಂತೇನೆ ಇಂದು ಒಟ್ಟಿ ಹರಿಕೃಷ್ಣ ನಿಕ್ಕಲೇ ಸುಮಾರು ಹೈದರಾಬಾದ್ ಸಿನಿಮಾ ಆಕ್ಟರ್ ಮಂಡ್ಯ ನಿಕ್ಕಲೇ ಆರ್ಲ ಎಂಗಲ ಕಮಿಟಿ ಆರ್ಲ ಅವರಿಗೆ ಇಲ್ಲವೇ ಆರ್ಲ ಎಂಗಲ ಕಮಿಟಿದ ಮೆಂಬರ್ ಆದ ಗತೊಂದಿಲ್ಲ ನೆನಪದಿಲ್ಲ ನಿಕ್ಕಳು ಇನ್ನು ಬೇತೆಯರ್ಲ ಹೆಚ್ಚಿ ನಮ್ಮನೆಲ್ಲ ಐಕ್ ನಿಕ್ಕಳಕ್ಕೆ ನೀತಿ ಒಂದು ಜನ್ಮಸ್ಥಾನ నేను వా చరిత్రಗಳ తిరిగారాపిది వా సర్కారಗಳ తిరిగారాపిది వా మంత్రి మాగదరಗಳ తిరిగారాపిది వా విద్వాంసరಗಳ తిరిగారాపిది ಒಂದು ಸತ್ಯನೇ ಪಂಡೆ ತುಲೆ ಇಂದು ಕೋಟಿ ಚೆನ್ನೈಯ ಪುಸ್ತಕ ಕೋಟಿ ಚೆನ್ನೈಯ ಪಾರ್ಧನ ಸಂಪುಟ ಮಾಡಿದೆ ಪದ ಒಂದು ಕರ್ನಾಟಕ ಸರ್ಕಾರ 2002ನೇ ಇಸ್ವಿ ಯಾರು ಜನ ಪಾರ್ಧನಕಾರರು 11 ಮಂತ್ರ ಚಿತ್ರ ಪುಸ್ತಕ ಐದು ಟೇಪ್ ರೆಕಾರ್ಡ್ ಮಂತ್ರಿ ಭಕ್ತರ ನರಂಗೆ ಮಂತ್ರ ಚಿತ್ರ ಕೋಟಿ ಪಾಡನ ಅಂತಾನೆ ಪಾರ್ಧನ ಕೋಟಿ ಚೆನ್ನೈನ ಕಥೆ ಇಪ್ಪನೇ ಪಾರ್ಧನ ಉಂಟು ಬೇತ ಉಲಾಯಿಸು ಸಿನಿಮಾಡು ಕೋಟಿ ಚೆನ್ನೈ ತೆಗೆದುಪಾದಿಪಾರು ಆಟೋಡು ಬೇತ ತೆಗೆದುಪಾದಿಪಾರು ಆಟ ದಾಖಲಾದ ಬಂದ್ಬಿಡು ಬಂದ್ಬಿಡು ಕೋಟಿ ಚೆನ್ನೈನ ಮರ್ಮಾಂಗಕ್ಕೆ ನಾಡಿದ ಬಾಣದಿಂದ ಕೋಟಿ ವೈದ್ಯರು ತನ್ನ ಅವಸಾನವನ್ನು ಸಮೀಪಿಸಿ ಅರ್ಥೈಸಿಕೊಂಡರು ಆ ಸಮಯದಲ್ಲಿ ಸನಿಹಕ್ಕೆ ಬಂದ ಸೋದರನಾದ ಚೆನ್ನೈ ವೈದ್ಯನು ತಾವು ಅವಳಿಗಳಾಗಿ ಹುಟ್ಟಿದೆವು ನಮಗೆ ಹೆತ್ತ ಸೂತಕ ಒಂದಾಗಿರುವಾಗ ಸತ್ತ ಸೂತಕ ಎರಡಾಗುವುದೇ ಎಂದು ಉದ್ಗರಿಸಿದರು ಈ ಕೃತ್ಯಕ್ಕೆ ಕಾರಣರಾದ ಪಡುಮಲೆ ಬೆಲ್ಲ ಅವರು ಬಳ್ಳಾದ್ರೆ
ಮುಖವನ್ನು ನೋಡಿದರು. ಬಳ್ಳಾದ್ರೆ ಜಾತಿ ಕೋಟಿ ಚೆನ್ನೈಯರು ತಮಗೆ ಜಾತಿ ಭೇದ ನೋಡದೆ ನಮಗೆ ಗಂಡಿ ಕಟ್ಟಿಸಿ ಹೇಳ್ತಾರೆ. ನಮಗೆ ಗಂಡಿ ಕಟ್ಟಿಸಿ ಈ ದೇಹದಲ್ಲಿರುವ ನಾವು ದೇಹ ತ್ಯಜಿಸಿ ನಾಗಧರ್ಮರ ಪಾದ ಸೇರಿದಾಗ ನಮಗೆ ನೇಮೋತ್ಸವವನ್ನು ಕೊಡುತ್ತಾ ಬನ್ನಿ. ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗುತ್ತೇವೆ, ನ್ಯಾಯಕ್ಕೆ ಗೆಲುವು ತಂದು ಕೊಡುತ್ತೇವೆ, ನುಡಿದ ನ್ಯಾಯಕ್ಕೆ ಸಾರಥ್ಯ ಆಗುತ್ತೇವೆ, ಕಾರ್ಮಿಕದಲ್ಲಿ ಅದೃಶ್ಯರಾಗಿ ರಕ್ಷಣೆಯನ್ನು ಕೊಡುತ್ತೇವೆ, ಬೆಳೆ ಬಾಂಡ್ಯಕ್ಕೆ ದಯ ರಕ್ಷಣೆ ಇಡ್ತೇವೆ ಎಂದು ಹೇಳಿಕೊಟ್ಟ ವೈದ್ಯರು ವೀರಾವಸಾನ ಹೊಂದಿದರು. ಪಂಡರನ ಪುಟ್ಟನಗೊಂಜಿ ಅಮೆ ಆಂಡು ಸೈನಗ ರಟ್ಟು ಸಾಮಾಂಡೆ ಆತ ಪಲ್ಪುನ ಕೇಂದ್ರದೋಲ ಆವಂಡನೆ ವ್ಯಕ್ತಿರನ ತೊಲದ ಕಂಡಡು ಪಾರು ಬರುವನ ಪಾರು ಬಂದಾಗ ಆವಂಡನೆ ವ್ಯಕ್ತಿಯಾಂಡನ ತೂಪಿ ಕೊಡ್ತರು ಅಲೆನ ಅಲ್ಲಿಗೆ ಬಗರಿ ಬೂರ್ದಾಡು ಅಯ್ಯೋ ಕಥನೆ ರಾಮಕಾಲನೆ ಬಲ್ಲಾಳ ಮೋನಿಗೆ ದ್ವೇನಾಡು ಕಡೆಕಂಡು ಕೊಡೆಯದುಕ್ಕೋ ಒಂದೇ ಕತ್ತಿನ ಅಯ್ಯೋ ಬಳ್ಳಾಲಲ್ಲಿ ಎಂಟೆಂಡು ಆವಂಡನೆ ಜಾತಿ ಬೇದತ್ತು ಬಂದನೆ ಪಂಡಿನ ಎಂಟ್ಲಿಗೆ ಗರಡಿ ಕಟ್ಟಾದೆ ಕಾಯಬಿಟ್ಟಿನ ಬತ್ತಿಡು ವೈದ್ಯರು ದನ ತುಂಬಗಳ ನಿಕ್ಕಲಿಂಡಿ ಕಾರ್ಯಕ್ರಮ ಬರಡು ಈ ಮಣ್ಣದ ಶಕ್ತಿನ ನಿಕ್ಕಲು ಪೋನ ಜತನ್ ಬೋಡು ನಿಕ್ಕಲೆ ಬಂಡೆ ಅಂದತದುಲೆ ನಿಕ್ಕಲು ಪೋನ ಜನ್ಮವನ್ನು ಇತ್ತಲೆ ಮುಳುಪಟ್ಟು ಪೋನ ಅರಮನೆಲ್ಲ ಜನ್ಮವನ್ನು ಮಾತ್ರ ತೂವಡು ಅಲ್ಪ ಕೈ ಮುಗ್ಗಿವೆ ಆ ಕೋಟಿ ಚೆನ್ನೈ ನಿಕ್ಕಲ ಪಿರೋ ಉರುತ್ತೇರೆ ಇದ್ದಾನೆ ಪಕ್ಕ ಮಲ್ಲೆ ಅಂಜಾದೆ ಪನಗ ಬತ್ತಿ ಆಯ್ ಪಕ್ಕ ಈ ಕೆಲಸ ಮುಪ್ಪದ ಗ್ರಾಮದ ಮಾತ ಜನ ಸಂಬಳದ ತೊಂದಿಗೆ ಸಂಬಳದ ಪನ್ನೀರ್ ಕೊಡ್ಲಿ ಮಾತೆಲ್ಲ ಬರ್ತದೆ ಕೆಲಸ ಮಾಡ್ತಾರೆ ರಾಷ್ಟ್ರ ಬಗ್ಗೆ ಕೆಲಸ ಮಾಡ್ತಾರೆ ಒಂದು ಆಗಲೇ ಮೂರು ವಾಯಿನಲ್ಲಿ ಬೋಲೆ ಪಡುಮಲೆ ಗ್ರಾಮದ ಒಮ್ಮೆನಲ್ಲಿ ಬೋಲೆ ಪ್ರತಿಯೊಂದು ಬರುಪೆ ಈ ಪಡುಮಲೆಟ್ಟು ಕೋಟಿ ಚೆನ್ನೈರ ಗರಡಿ ಅವಳನ್ನೇ ಮಾಡ್ಬಿಡ ತಂದೆ ಏನ ಗೊತ್ತಿಲ್ಲ ಮಾಡ್ತೀವಿ ಮೂಲೆ ಅವರನ್ನು ಮಾಡ್ತಾರೆ ಉಮೇಶ ಆಗಿ ಜಾಗ ಮಾಡ ಯಾರು ಬಂಟ್ವಾಳದೆ ಮೇರೆ ಗಂಟಂಗಡಿದ್ದಾರೆ ಆನ ಮೂರು ಪುಟ್ಟಕ್ಕೆ ಗೊತ್ತಿಬ್ಬರು ಸತ್ಯ ಆಗಲೇ ಸತ್ಯ ನಾಡ್ಲಕ್ಕೆ ಇಲ್ಲಿ ಊರದ ಪ್ರತಿಯೊಂದು ಇಲ್ಲದ್ರೆ ಇಲ್ಲಿ ಎಷ್ಟು ಜನ ಪುಣ್ಯವನ್ನು ಬೈದ್ರಿ ಊರ್ದಾಗಲು ಮುಷ್ಟಿಯಣ ದುಡ್ಡು ಮುಷ್ಟಿಯಣ ಪಾಡಿಯರು ಮಾತಾಡಿಲ್ಲ ಆಸೆ ಉಂಟು 108 ಜಾಗದ ಪ್ರಾಣಿಯರು ಅಗ್ಲ ಬಂದ್ಬೇರು ಹರಿಕೃಷ್ಣ ಇಲ್ಲಿ ಒಂದು ಗರಡಿಯನ್ನು ಮಾಡಿ ನೀವು ನಮಗೆ ನೆಮ್ಮದಿ ಇಲ್ಲ ಬ್ರಹ್ಮರಕ್ಕ ಸಾಗಿರಂತ ಅಯ್ಯೋ ನಮ್ಮ ಒಮ್ಮೆ ಇಲ್ಲಿಂದ ಮೋಕ್ಷ ಕೊಟ್ಟವನಿಗೆ ಒಂದು ಇಲ್ಲಿಂದ ಪರಿಹಾರ ಮಾಡಿ ಅಂತ ಈ ಮಾತೆಲ್ಲ ಬಂದ್ಬೇರು ಅಂಜಾದು ಆ ಒಂದು ಕಾಲ ಜೈದ ಎಂಕುಲು ಜೈದಿನಿ ಎಂಕುಲ ಸುಖ ಕತ್ತು ಈ ಊರದ ಸುಖ ಈ ನಾಡದ ಸುಖ ಈ ದೇಹದ ಸುಖ ಮಾತೆರೆಲ್ಲ ಸುಖ ತಿಕ್ಕೊಡುಕೊಂಡ ಜೈಗತ್ತಂದೆ ಬೇರೆ ಎಂಕಲ ಸ್ವಾರ್ಥ ಇದ್ದಿ ವಿರೋಧಾಲವರಿಗೆ ಒಯ್ಯಗೆ ಮಾಡ್ಕೊಂಡ ತಾಕತ್ತಿತ್ತು ನೋಡಿ ವಿರೋಧಾಲವರಿಗೆ ದೇವರು ಶಕ್ತಿ ಕೊಡ್ತಾರೆ ಒಯ್ಯಗೆ ನೋಡಿ ಕಟ್ತಾರೆ ಆರು ಮಾಡಿದರೆ ಇಜ್ಜಿ ಅದಕ್ಕಿಷ್ಟೇ ಒಂದು ಗರಡಿ ಹೆಂಗ್ ಕಟ್ಟತ್ತು ಒಬ್ಬನೇ ಕಟ್ಟತ್ತು ಎಲ್ಲ ಕುಟುಂಬ ಕತ್ತು ಒಂದು ಸಮಾಜ ಕಟ್ಟು ಸಮಾಜಕ್ಕೆ ಒಂದು ಅರ್ಪಣೆ ಅವರು ಭಕ್ತರಿಗೆ ಅರ್ಪಣೆ ಅವರು ಒಂದು ದೃಷ್ಟಿ ನೋಡಿ ಏನಂತಾರೆ ನಮಸ್ಕಾರ 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 ವಂದನೆ. ಚೆನ್ನಾಗಿ ಮಾಡಿದ್ದು ನಾವು ಅದನ್ನು ಇನ್ನೂ ಪುನರ್ ನಿರ್ಮಾಣ ಮಾಡಿ ಅದನ್ನು ಒಂದು ಸಂಭ್ರಮದಲ್ಲಿ ಮಾಡಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಯಾವುದಕ್ಕೂ ಭಕ್ತಿಗಳಿಗೆ ಹಾಗೂ ಇಲ್ಲಿ ಬರುವ ತುಳುನಾಡಿನ ಚರಿತ್ರೆಯನ್ನು ಗಮನಿಸಿದರೆ ಆ ಚರಿತ್ರೆಗೆ ಮೂಲವಾಗಿರುವಂಥ ಆಧಾರ ಸ್ತಂಭವೇ ಕೋಟಿ ಚೆನ್ನೈಯರ ಚರಿತ್ರೆ. ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಅದೇ ರೀತಿ ಸಮಾಜಕ್ಕೆ ಕಂಟಕ ತರುವಂಥ ದುಷ್ಟಶಕ್ತಿಗಳನ್ನು ಬಡಿದೋಡಿಸಲಿಕ್ಕೆ ಧರ್ಮಚಿಂತನೆ, ಸಾಮಾಜಿಕವಾಗಿರುವಂಥ ಕಲಿಕೆಗಳು ಮತ್ತು ಕ್ಷಾತ್ರ ತೇಜಸ್ಸು ಇದನ್ನು ಹೊಂದಿರುವಂಥ ಒಂದು ಚರಿತ್ರೆ ಕೋಟಿ ಚೆನ್ನೈಯರದು. ಆ ಚರಿತ್ರೆ ಯಾವಾಗ ಸಮಾಜದ ದೃಷ್ಟಿಯ ಕೊರತೆಯಿಂದ ಅಧಪತನಕ್ಕೆ ಬಂದಿತೋ ಅದರ ನಂತರ ಒಂದರ್ಥದಲ್ಲಿ ತುಳುನಾಡೇ ಸಂಪೂರ್ಣ ಒಂದು ಅಧಪತನಕ್ಕೆ ಸಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ರೀತಿಯಲ್ಲಿ ಪ್ರತಿಯೊಂದು ಯುಗದಲ್ಲಿಯೂ ಕೂಡ ಧರ್ಮೋತ್ಥಾನಕ್ಕೋಸ್ಕರವಾಗಿ ನಾನು ಯಾವುದಾದ್ರೂ ಆತ್ಮನಲ್ಲಿ ಸೇರಿಕೊಳ್ತೇನೆ ಎಂಬುದು ಶ್ರೀಕೃಷ್ಣನ ವಚನ.
ಆ ರೀತಿಯಲ್ಲಿ ಈ ಸ್ಥಳವನ್ನು ಪಡ್ಕೊಂಡಂಥ ಈ ಮಣ್ಣಿನ ಮಗ ಹೆಸರಾಂತ ಚಿತ್ರನಟರಾಗಿರುವಂಥ ವಿನೋದ್ ಆಳ್ವರಿಗೆ ಕುತೂಹಲ ಉಂಟಾಯಿತು. ಈ ಕ್ಷೇತ್ರದ ಆಚಾರ್ಯರೆಂಬ ನೆಲೆಯಲ್ಲಿ ಅವರು ನಮ್ಮನ್ನು ಬಂದು ಸಂಪರ್ಕ ಮಾಡಿ ಅದನ್ನು ಪುನರುತ್ಥಾನಗೊಳಿಸಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳುವಾಗ ಧೈರ್ಯದಿಂದ ಅದಕ್ಕೆ ಮುಂದುವರಿಯಿರಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಹಾಯ ಸಹಕಾರಗಳು ಕ್ಷೇತ್ರ ಆಚಾರ್ಯರೆಂಬ ನೆಲೆಯಲ್ಲಿ ನಮ್ಮಿಂದ ಇದೆ ಎಂಬ ಆ ಒಂದು ಧೈರ್ಯವನ್ನು ಕೂಡ ನಾವು ತುಂಬಿದೆವು. ತದನಂತರ ಹಿಂದೆ ತಿರುಗಿ ನೋಡಲಿಲ್ಲ. ಸಂಬಂಧಪಟ್ಟಿರುವಂಥ ಎಲ್ಲ ಕೋಟಿ ಚೆನ್ನಯ್ಯರ ಚರಿತ್ರೆ ಬರುವಂಥ ಸಂದರ್ಭದಲ್ಲಿ ಅದಕ್ಕೆ ಮೂಲವಾಗಿ ಬಿಲ್ಲವ ಸಮಾಜದವರು ಸೇರ್ಪಡೆ ಆಗಬೇಕು. ಜೊತೆಯಲ್ಲಿ ಕೇವಲ ಬಿಲ್ಲವ ಸಮಾಜದವರು ಮಾತ್ರ ಅಲ್ಲ, ಇಡೀ ತುಳುನಾಡಿಗೆ ಸಂಬಂಧಪಟ್ಟಿರುವಂಥ ಚರಿತ್ರೆ ಆಗಿರೋ ಕಾರಣ ತುಳುನಾಡಿನವರು ಎಲ್ಲರೂ ಕೂಡ ಸೇರಿದರೆ ಮಾತ್ರ ಅದಕ್ಕೆ ಪೂರ್ಣತೆ ಬರ್ತದೆ. ಒಂದು ಅರ್ಥದಲ್ಲಿ ತುಳುನಾಡಿನ ಚರಿತ್ರೆಯೇ ಬದಲಾಗುವಂಥ ಒಂದು ಕಾಲ ಸನ್ನಿಹಿತವಾಗಿದೆ ಎಂಬುದಕ್ಕೆ ಇವತ್ತು ಈ ಮಣ್ಣು ಸಾಕ್ಷಿಯಾಗಿದೆ. ಎಲ್ಲರನ್ನು ಕೂಡ ಸೇರಿಸಿಕೊಂಡು ಮತ್ತೊಮ್ಮೆ ಆ ಕೋಟಿ ಚೆನ್ನಯ್ಯರ ಚರಿತ್ರೆ ಬೆಳಗಿ ಬರಲಿಕ್ಕೆ ಅದಕ್ಕೆ ಪೂರಕವಾಗಿ ಏನೇನು ಆಗಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳುವಂಥ ಸಂಕಲ್ಪದಲ್ಲಿ ಇಲ್ಲಿ ಜಾತಿ ಮತ ಭೇದ ರಹಿತವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಕಾರ್ಯಾಚರಿಸ್ತಾ ಇದ್ದಾರೆ. ಅವರ ಆ ಕಾರ್ಯಾಚರಣೆಗೆ ಪರಿಪೂರ್ಣವಾಗಿ ಕ್ಷೇತ್ರ ಆಚಾರ್ಯರು ಮಾತ್ರವಲ್ಲ, ಒಬ್ಬ ಸಾಮಾಜಿಕ ಕಾರ್ಯಕರ್ತ ಎಂಬ ನೆಲೆಯಲ್ಲಿ ನಮ್ಮ ಸಹಕಾರವು ಕೂಡ ನಿತ್ಯ ನಿರಂತರವಾಗಿ ಅವರ ಜೊತೆಯಲ್ಲಿ ಇರುತ್ತದೆ. ಇದೇ ಗದ್ದೆಯ ತುದಿಯಲ್ಲಿ ಮಸೀದಿ ಕಾಣ್ತದೆ. ಅದರ ಪಕ್ಕದಲ್ಲಿ ಒಂದು ಕೆರೆ ಇದೆ. ಅದೊಂದು ವೆಲ್ ಇಸ್ಟಾಬ್ಲಿಷ್ಡ್ ಕೆರೆ ಆಗಿದೆ. ಈಗ ನಾವು ಕೆಲವು 1970 ಅದು ಗೊತ್ತಿರಲಿಲ್ಲ. 72ರಲ್ಲಿ ಅಲ್ಲಿ ಅಗಿಯುವಾಗ ಆ ಕೆರೆ ಸಿಕ್ಕಿತು. ಅದುವೇ ಕೋಟಿ ಚೆನ್ನಯ್ಯರ ತಾಯಿ ಅವರು ಮಕ್ಕಳು ಸಣ್ಣ ಶಿಶುಗಳಾಗಿದ್ದಾಗ ಬಟ್ಟೆ ಒಗಿಲಿಕ್ಕೆ ಹೋಗಿ ಅಲ್ಲಿ ಮಾಡಲು ಬಿದ್ದು ಅಲ್ಲಿ ನಿರ್ಮಾಣ ಹೊಂದಿದ್ರು ದೇವೈದ್ಯಕ್ಕೆ ಅಂತ ಹೇಳೋದು ಇದು ಇತಿಹಾಸಕ್ಕೆ ಸಂಬಂಧಪಟ್ಟ ವಿಚಾರ. ಹಾಗೆ ಇಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳು ಕೂಡ ಇದು ಬಲ್ಲಾಳರ ಮೂಲಕ ಇದೆಲ್ಲ ಈ ಕೋಟಿ ಜನ ಬಲ್ಲಾಳರ ಆಶ್ರಯದಲ್ಲಿದ್ದಂತಹ ಕೋಟಿ ಚೆನ್ನಯ್ಯರು ಆಡಿ ಕುಣಿದಾಡಿ ನಲಿದಾಡಿದಂತಹ ಸ್ಥಳ ಇದೆಲ್ಲ ಸುಮಾರು 1-1.5 ಎಕರೆ ವ್ಯಾಪ್ತಿಯಲ್ಲಿ ಈ ಎಲ್ಲ ಸ್ಥಳಗಳು ಇವೆ. ಇಂತಹ ಇದನ್ನೆಲ್ಲವನ್ನು ಕೂಡ ಅಭಿವೃದ್ಧಿಪಡಿಸುವುದಕ್ಕೆ ಬೇಕಾಗಿ ನಾವು ಕೂಡ ಒಂದು ಪ್ರಯತ್ನ ಮಾಡಿದ್ದೇವೆ. ಕೆಲವು 5 ವರ್ಷಗಳ ಹಿಂದೆ ಸುಮಾರು 18 ಜನರನ್ನು ಸೇರಿಸಿಕೊಂಡು ಅದು ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಜನಾಂಗದವರನ್ನು ಒಟ್ಟು ಸೇರಿಸಿಕೊಂಡು ಒಂದು ಕೋಟಿ ಜನ ಐತಿಹಾಸಿಕ ಪ್ರತಿಷ್ಠಾನ ಅಂತೇಳಿ ಮಾಡಿಕೊಂಡು ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಅದನ್ನು ಕೂಡ ಕಾರ್ಯಗತಗೊಳಿಸಿದೆವು. ಈ ತನ್ಮೂಲಕ ಸರ್ಕಾರದಿಂದ ಒಂದು 5 ಕೋಟಿ ಬಿಡುಗಡೆ ಕೂಡ ಆಗಿರುತ್ತದೆ. ಅದು ಇನ್ನೂ ಕೂಡ ಕೆಲಸ ಪ್ರಧಾನವಾಗಿ ಇಷ್ಟವಾದ ಒಂದು ಕಟ್ಟಡ ಅಲ್ಲ, ಆ ಪರಿಸರದಲ್ಲಿ ಬೇರೆ ಬೇರೆ ವ್ಯವಸ್ಥೆಗೆ ಬೇಕಾದಂತಹ ವ್ಯವಸ್ಥೆಗಳು ಇರ್ತವೆ. ಹಾಗೆಯೇ ದೇವೈದ್ಯತಿ ಬಲ್ಲಾಳರಿಗೆ ಔಷಧೋಪಚಾರ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವಳಿಗೆ ಪ್ರಸವ ವೇದನೆ ಬಂದು ಅವಳು ಹೆರುವುದಕ್ಕೆ ಪ್ರಸವಕ್ಕೆ ಬೇಕಾಗ ಒಂದು ವ್ಯವಸ್ಥೆಯನ್ನು ಬಲ್ಲಾಳರು ಅರಮನೆಯಲ್ಲಿಯೇ ಅಂದರೆ ಆ ಅರಮನೆಯ ಸುಪರ್ದಿಯಲ್ಲಿಯೇ ಮಾಡಿದ್ದಾರೆ ಎಂಬುದು ಇದು ಐತಿಹ್ಯ. ಹಾಗಾಗಿ ಈಗ ನಾವು ಯಾವುದನ್ನು ಅರಮನೆ ಅಂತ ಕಾಣ್ತಾ ಇದ್ದೇವೋ ಇನ್ನು ಮುಂದೆ ಆ ಅರಮನೆ ನಿರ್ಮಾಣ ಆಗಲಿಕ್ಕುಂಟು, ಪುನರುತ್ಥಾನ ಆಗಲಿಕ್ಕುಂಟು. ಆ ಜಾಗದಲ್ಲಿಯೇ ದೇವಿ ವೈದ್ಯತಿ ಕೋಟಿ ಚೆನ್ನಯ್ಯರನ್ನು ಹೆತ್ತದ್ದು ಅಂತ ಹೇಳೋದು ಮಾಹಿತಿ. ಅಲ್ಲಿ ದೇವಸ್ಥಾನ ಇದೆ, ಅದು ಬಲ್ಲಾಳರ ದೇವಸ್ಥಾನ ಯಾವುದು? ವಿಷ್ಣುಮೂರ್ತಿ. ಹೌದೌದು, ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಎಂಬುದು ಅದು ಬಹಳ ಹಿಂದಿನಿಂದಲೇ ಇದ್ದದ್ದು. ಅಲ್ಲಿ ಶಾಸ್ತಾರ ಎಂಬುದು ಅದು ಅಧಿದೇವತೆ, ಅದು ಬಹಳ ಹಿಂದಿನಿಂದಲೇ ಇದ್ದದ್ದು. ಕುವೆಯಲ್ಲಿ ಉದ್ಭವ ಆದದ್ದು ಅಂತ ಪ್ರತೀತಿ. ಅಲ್ಲಿ ದೇವಸ್ಥಾನ ಇಲ್ಲದ ಸಂದರ್ಭದಲ್ಲಿ ದೇವಸ್ಥಾನವನ್ನು ಕೂಡ ಕಟ್ಟಿದ್ರು. ಅದು ಕೂಡ ಬಲ್ಲಾಳರ ಕಾಲದಲ್ಲಿ, ಬುದ್ಧಿವಂತನ ಕಾಲದಲ್ಲಿ ಅದು ಆಗಿದೆ. ಆ ದೇವಸ್ಥಾನದ ಮರು ನಿರ್ಮಾಣ ಆಗಿದೆ ಅಂತ ಹೇಳೋದು ಪ್ರತೀತಿ. ಅಂದ್ರೆ ಅದೇ ಆರಾಧ್ಯ ದೈವ, ಬಲ್ಲಾಳರ ಆರಾಧ್ಯ ದೈವ ಅದೇನಾ? ಹೌದು, ವಿಷ್ಣುವೆ. ಅದು ಯಾಕೆ ಅದಕ್ಕೆ ನಾವು ಉದಾಹರಣೆ ಹೇಳುವುದಿದ್ರೆ ನೋಡಿ, ಇಲ್ಲಿಂದ ಕೋಟಿ ಚೆನ್ನಯ್ಯರು ಎಣ್ಮೂರಿಗೆ ಹೋದರು. ಎಣ್ಮೂರಿನಲ್ಲಿ ಕೂಡ ನಾವು ಪ್ರಸ್ತುತ ನೋಡುವಾಗ ಅಲ್ಲಿ ಕೂಡ ಇದೇ ಪೂಮಾಣಿ ಕಿನಿಮಾಣಿ ದೈವಗಳಿವೆ. ಅಲ್ಲಿ ಕೂಡ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ. ಅಲ್ಲಿ ಇದೇ ಪೂಮಾಣಿ ಕಿನಿಮಾಣಿ ದೈವಗಳು ಮತ್ತು ಬಿಳಿಚಾಮುಂಡಿ ದೈವ ಇದನ್ನೆಲ್ಲವನ್ನು ಕೂಡ ಅಲ್ಲಿ ಕೂಡ ಆರಾಧನೆ ಮಾಡ್ತಾರೆ. ಹಾಗಾಗಿ ಅವರೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಕೂಡ ವಿಷ್ಣುವಿನ ಆರಾಧನೆಯೂ ಇದೆ, ಪೂಮಾಣಿ ಕಿನಿಮಾಣಿಗಳ ಆರಾಧನೆಯೂ ಇದೆ, ಮಿಕ್ಕುಳಿದಂಥ ಬಿಳಿಚಾಮುಂಡಿ ಅಗ್ರಚಾಮುಂಡಿಗಳ ಆರಾಧನೆ ಕೂಡ ಇದೆ. ಆಮೇಲೆ ಅಲ್ಲಿ ಇದು
ನಿಗದಿತವಾದ ಜಾಗೆ ಮರ್ತದ ಆಡೆಗೆ ಕೊಳತು ಪಾಡೋದು ವಿನಂತಿ ಮಾಡ್ಕೊಂಡು ದಯಮಾಡ್ತು ಸಹಕರಿಸಬಹುದು.